ಡೈಲಿ ರುಟೀನಲ್ಲಿ ಫಸ್ಟ್ ಆ್ಯಡ್ ಆಗೋದೇ ಎಳ್ನೀರು ತೊಗೊಂಬರೋದು. ನಾನು ಎಳ್ನೀರು ಕುಡಿದ್ರೆ ನಮ್ಮ ಪಾಪು ಗಂಜಿ ತಿಂತಾಳವಳು. ಆಯಿತಾ, ಹಾಯ್ ಎವ್ರಿವನ್, ನಾನು ಇವತ್ತಿಂದ ನನ್ನ ಮಿನಿ ಬ್ಲಾಗ್ ಸೀರೀಸ್ ಸ್ಟಾರ್ಟ್ ಮಾಡೋಣ ಅನ್ಕೋತಾ ಇದ್ದೀನಿ. ಇಷ್ಟು ದಿನ ಯಾವ ಥರ ಸಪೋರ್ಟ್ ಮಾಡಿದ್ರು ಇನ್ನು ಮುಂದೆ ಕೂಡ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ನನ್ನ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಪುಗೆ ಎಳ್ನೀರು ಸಿಕ್ಕಾಪಟ್ಟೆ ಇಷ್ಟ. ಗಂಜಿ ತಿನ್ನೋದಂತೂ ಅವಳು ಇಷ್ಟಪಟ್ಟು ತಿಂತಾಳೆ. ಅದಾದಮೇಲೆ ಎಲ್ಲ ತಿಂದು ಫ್ರೆಶ್ನಪ್ ಎಲ್ಲ ಆಗಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ದೋಸೆ ಮಾಡ್ತಾಯಿದ್ವಿ. ಪುಡಿ ಬೇರೆ ಖಾಲಿ ಆಗಿತ್ತು. ಒನ್ ಟೈಮ್ಗೆ ಆಗೋಷ್ಟೇ ಪ್ರಿಪೇರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಮಾಡ್ಕೊತಾ ಇದ್ದೆ. ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಕೂಡ ಹಾಕಿದ್ದೀನಿ. ಇವಾಗ ಸಮ್ಮರ್ ಬೇರೆ ಅಲ್ವಾ, ದೋಸೆ ಹಿಟ್ಟು ಕೂಡ ನೀಟಾಗಿ ಉಪ್ಕೊಂಡಿತ್ತು, ಚೆನ್ನಾಗಿ ಕೂಡ ಬಂದಿತ್ತು. ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಮೊನ್ನೆ ನನ್ನ ಹಸ್ಬೆಂಡ್ ಒಂದು ಪ್ಲ್ಯಾಂಟ್ ತೊಗೊಂಡು ಬಂದಿದ್ರು. ಅದು ಮಿಸ್ ಆಗಿ ಕೈಯಿಂದ ಬಿದ್ದುಬಿಡ್ತು. ಅಟ್ಲೀಸ್ಟ್ ಅದನ್ನು ಬೇರೆ ಪಾಟಿಗೆ ಹಾಕಿ ಮಣ್ಣು ಚೇಂಜ್ ಮಾಡಿದರೆ ಮತ್ತೆ ಚಿಗುರ್ಕೋಬೋದೇನೋ ಅಂದ್ಕೊಂಡು ಅದನ್ನು ಚೇಂಜ್ ಮಾಡ್ತಾಯಿದ್ವಿ. ನೆಕ್ಸ್ಟು ನಮ್ಮ ಪಾಪುಗೆ ಯಾಕೋ ನೇಲ್ಸು ವೀಕ್ಲಿ ಕಟ್ ಮಾಡಿದ್ರು ಸಿಕ್ಕಾಪಟ್ಟೆ ಬರ್ತಿರುತ್ತೆ. ಹಾಗೆ ಹಿಂಗೆ ಏನೋ ತೋರಿಸಿ ಕಟ್ ಮಾಡಿದ್ವಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇವೆ. ಥ್ಯಾಂಕ್ ಯು.